ರಾಜೀನಾಮೆ ಕೊಡ್ತಂದ್ರೆ ಸುಮ್ಮ ರಾಜಕಾರಣ ಬೆಳೆಸೋದು ಬೇಡ. ನಾವು ಹೌಸ್ನಾಗ ಸರ್ಕಾರದ ಮುಂಗ ಹಿಡಿದು ಕೇಳ್ತೀವಿ, ಕೇಳಿ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಸುಮಾರು ರಾಜೀನಾಮೆ ಕೊಡ್ತೀವಿ ಅಂತ ಮೂಗಿಗೆ ತುಪ್ಪ ಹೊರಿಸೋ ಕೆಲಸ ನಾವು ಮಾಡಂಗಿಲ್ಲ. ಈ ಸಮಸ್ಯೆ ನಾವು ರಾಜೀನಾಮೆ ಕೊಡೋದ್ರಿಂದ ಬಗೆಹರಿತೈತಂದ್ರೆ ನಾನಾ ಮೊದಲು ಕೊಡ್ತೀನಿ, ಅವ್ರಿಗಿಂತ ಮೊದಲು ಬಗೆಹರಿತೈತಂದ್ರೆ ರಾಜೀನಾಮೆ ಕೊಟ್ಟಿದ್ದ ಬಗೆಹರಿತೈತೆ. ನಾವು ರೋಡ್ ಮ್ಯಾಗ ಮನುಷ್ಯರು ಹಾಕಿರ ಅಂತ ಹೌಸ್ನಾಗ ಮಾತಾಡೋದು ನಿಮ್ಗೇನು ಅಧಿಕಾರ ಐತೆ ಅಂತ ಸರ್ಕಾರದ ವಿಷಯ ಗೊತ್ತಾಗಬೇಕಲ್ಲ. ನಾವು ಹೌಸ್ನಾಗ ಮಾತಾಡ್ತೀವಿ, ಸರ್ಕಾರ ಮುಂಗೈ ಹಿಡಿದು ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ಒತ್ತಾಯ ಮಾಡ್ತೀವಿ. ರಾಜೀನಾಮೆ ಕೊಟ್ಟು ಗ್ರೌಂಡ್ ಬಿಟ್ಟು ಓಡಿ ಹೋಗಂಗಿಲ್ಲ. ಗೊತ್ತಾಯ್ತಂದ್ರೆ ಇಟ್ಟು ನಮ್ಮ ನಿಲುವು ಹಿಂಗದ. ನಾವು ರೆಡಿ ಇದೀವಿ. ಇದೇ ಅಧಿವೇಶನದಾಗ ಬಾವಿಗೆ ಬಿದ್ದು ಹೋರಾಟ ಮಾಡ್ತೀವಿ. ಅವ್ರಿಗೆ ಹೋರಾಟ ಸಮಿತಿ ಅಧ್ಯಕ್ಷರದಾರ, ಇಲ್ಲಿ ಸರ್ನಾಯಕರದಾರ. ಅವ್ರಿಗೆ ಎಲ್ಲಾ ಶಾಸಕರು ಒಂದೊಂದು ಲೆಟರ್ ಕೊಡ್ಲಿ. ನೀವು ತಕ್ಷಣ ಮೊದಲನೇ ದಿವಸನ ನೀವು ಬಾವಿಗೆ ಇಳಿಬೇಕು, ಸಂತ್ರಸ್ತರ ಪರವಾಗಿ ತಕ್ಷಣ ಹೇಳಿ ನಾವು ಮುಂಚೂಣಿಯಾಗಿ ನಾನೇ ಇರ್ತೀನಿ. ಅಲ್ಲ ಉಳಿದವ್ರ ಶಾಸಕರು ಬೆಂಬಲ ಮಾಡ್ಬೇಕಲ್ರಿ. ಅವರು ಒಮ್ಮೆ ಶಾಸಕರ ಮೀಟಿಂಗ್ ಕರೀಲಿ, ಬೆಳಗಾವದಾಗ ಬಂದ್ ಬೇಕಾರ ನಾವು ಹೋಗ್ತೀವಿ, ಅಲ್ಲಿ ಅಟ್ರು ಕೂಡ ನಿರ್ಣಯ ತಗೋತೀವಿ. ಮುಂದಿನ ದಿನಗಳಲ್ಲಿ ಆಗಲೇ ತಾವು ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಎಲ್ಲೋ ಒಂದು ಕಡೆ ಈ ಒಂದು ಹೋರಾಟ ಮತ್ತು ನಿರ್ಲಕ್ಷ್ಯ ಇದೇ ನಡೆದ್ರೆ ಉತ್ತರ ಕರ್ನಾಟಕ ರಾಜ್ಯದ ಒಂದು ಸಣ್ಣ ಒಂದು ಕೊಟ್ಟಿದ್ರಿ. ಅಲ್ಲ, ವಕೀಲ್ ಹೇಳಿದ್ರು, ಅದಕ್ಕೆ ನಾವು ಬೆಂಬಲ ಮಾಡ್ಬೇಕಾಗತ್ತೆ ಅಂತ ಹೇಳಿದೀನಿ. ಹೌದು, ಮತ್ತೆ ಎಷ್ಟು 60 ವರ್ಷ ಆತು ಈಗ ಸಂತ್ರಸ್ತರು ಒದ್ದಾಡ್ತಾರ, ಇವ್ರ ಹಿತ ಕಾಪಾಡಂಗಿಲ್ಲ. ಅಲ್ಲಿ ಕಾವೇರಿ ಆದ್ರ ಬೆಂಕಿ ಹಚ್ತಾರ, ಅವ್ ಹೋಗಿ ಸರೆಂಡರ್ ಹಾಕಾರ. ಅಲ್ಲಿ ಸರೆಂಡರ್ ಆಗ ಅವ್ರಿಗೆ ಏನ್ ಬೇಕಂದ್ರೆ ಎಲ್ಲ ಮಾಡಿಕೊಡ್ತಾರ. ನಮ್ಗೆ ಯಾಕೆ ಮಾಡಂಗಿಲ್ಲ? 170 TMC ನೀರು ನೋಡ್ರಿ, ನಮ್ಮ ಆಲಮಟ್ಟಿಗೆ ನ್ಯಾಯ ಕೊಡ್ಲಿಕ್ಕೆ ಉತ್ತರ ಕರ್ನಾಟಕ ಸಲುವಾಗಿ ಹೋರಾಟ ಮಾಡ್ತೀವಿ. ಆಲಮಟ್ಟಿಗೆ ಮಾಡಿಕೊಡ್ಬೇಕು ಪ್ರತ್ಯೇಕ ರಾಜ್ಯ. ಹೌದು, ಬೆಂಬಲ. ಆಲಮಟ್ಟಿ ಪರಿಹಾರ ಮಾಡ್ಲಿಕ್ಕಂದ್ರ 60 ವರ್ಷದಾಗ ಪರಿಹಾರ ಮಾಡ್ಲಿಲ್ಲ, ಇನ್ನಾದ್ರೂ ಮಾಡ್ರಿ. ನೀವು ಪರಿಹಾರ ಮಾಡ್ಲಿಕ್ಕೆ ನಮ್ಮ ರಾಜ್ಯ ಹೊಡೆದಕ್ಕೆ ಬೇರೆ ಕೊಡ್ರಿ, ನಾವು ಮಾಡ್ಕೋತೀವಿ. ಎಲ್ಲಾ ಸರ್ಕಾರಗಳು, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಒಂದು ದಶಕದಾಗ ನೋಡಿದ್ವಿ. ಯಾವ ಸರ್ಕಾರವೂ ಕೂಡ ಈ ಕೃಷ್ಣಾ ಯೋಜನೆಗೆ ಸಮರ್ಪಕವಾಗಿ ಅನುದಾನ ಒದಗಿಸಿಲ್ಲ. ಹ್ಞೂ ಅನ್ನಿಲ್ಲ. ಅದಕ್ಕೆ ಎಲ್ಲಾ ಸರ್ಕಾರಗಳು ಕಾರಣದಾವ. ಇದಕ್ಕೆ ಎಲ್ಲರೂ ಅಂತ ಹೇಳಿನಿಲ್ಲ ನಾನು, ಇದೇ ಅದ ಎಲ್ಲ ಎಲ್ಲರೂ. ಅದರ ಕೇಂದ್ರ ಸರ್ಕಾರದ ಇದ್ರಾಗ ಪಾಲ ಇಟ್ಟು ಬರ್ತದೆ ಗೊತ್ತಿಲ್ಲ ನನಗೆ. ಸುಮ್ಮನೆ ಆರೋಪ ಮಾಡಬಾರ್ದು. ಒಬ್ರು ಹೇಳಿದ್ರಿ, ಈಗ 12 ಲಕ್ಷ ಕೋಟಿ ಇಂಡಸ್ಟ್ರಿಯಲ್ ಮನ್ನಾ ಮಾಡ್ಯಾರ, ಇದಕ್ಕೊಂದು 1 ಲಕ್ಷ ಕೋಟಿ ಕೊಡ್ಲಿಲ್ಲ. ಅದು ಕಾನೂನು ಇರುತ್ತೆ, ಸಂವಿಧಾನ ಇರುತ್ತೆ, ಎಲ್ಲಕ್ಕೊಂದೊಂದು. ಯಾರು ಜವಾಬ್ದಾರಿ ಐತಿ ಅವ್ರಿಗೆ ಖರ್ಚು ಮಾಡ್ಬೇಕು. ಇದನ್ನ ನಾವು ಯಾರ ಮ್ಯಾಗಾರೆ ಹಾಕೊಂಡು ಕೂತ್ರ ನೋಡ್ರಿ, ಹೋರಾಟ ಸಮಿತಿ ಅವ್ರು ಕರೀಲಿ, ನಾವು ಅದ್ರಾಗ ಭಾಗವಹಿಸ್ತೀವಿ, ಅಟ್ರು ಕೂಡ ನಿರ್ಣಯ ಮಾಡ್ತೀವಿ. ನಾವು ಫಸ್ಟ್ ಡೇನ ನಾವು ಬಾವಿ ಒಳಗೆ ಬಿದ್ದ ಸರ್ಕಾರ ಗಮನಿಸಿ ಹೇಳಕ್ ತಯಾರಿದ್ವಿ. ನಮ್ಮನ್ನು ಉಚ್ಚಾಟನೆ ಮಾಡ್ಲಿ. ಯಾಕಂತಂದ್ರೆ ಈ ಉತ್ತರ ಬೆಳಗಾವಿ ನಡೆದ ವರ್ಷಕ್ಕೊಮ್ಮೆ ಅಲ್ಲಿಯೂ ಸಹಿತ ಬೇರೆ ಬೇರೆ ವಿಷಯ ಚರ್ಚೆ ಆದ್ರೆ ಉತ್ತರ ಕನ್ನಡ ಚರ್ಚೆ ಯಾವಾಗ ಆಗೋದು? ನಾವು ರೆಡಿ ಇದೀವ್ರಿ, ಹೋರಾಟ ಮಾಡ್ಲಕ್ಕೆ ನಾವು ರೆಡಿ ಇದೀವಿ. ಅದ್ರ ಇದೇ ಪ್ರಕಾರ ಅಂದ್ರೆ ಎಲ್ಲರಿಗೂ ಗಮನಿಸಿ ಹೇಳ್ಬೇಕು. ಯಾರು ಮಂತ್ರಿಗಳದಾರು ಬಾವಿಗೆ ಇಳಿಬೇಕು. ಅವ್ರು ಇಲ್ಲಿಗಂದ್ರ ಸರ್ಕಾರದಿಂದ ಉತ್ತರ ಕೊಡಿಸ್ಬೇಕು. ಸರ್ಕಾರದಿಂದ ಪಕ್ಷಾತೀತವಾಗಿ ತಾವೊಂದು ಮಾತಿದ್ರೆ ಕಾವೇರಿಗಾದ್ರೆ ಬೆಂಕಿ ಹಚ್ತಿದ್ರಿ, ಇಲ್ಲಾದ್ರೆ ಏನಿಲ್ಲ, ಏನೂ ಇಲ್ಲ. ಅಲ್ಲಿ ಹೋರಾಟ ನೋಡಿವ್ರಿ ನಾವು. ಹೋರಾಟ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ. ಕಡೆ ಬರ್ತಾ ಇಲ್ಲ. ನಾ ಹೇಳಿನಲ್ರಿ, ನಮ್ಮಲ್ಲಿ ಒಬ್ಬರ ಕಾಲ ಒಬ್ರು ಜಗ್ಗುದು ನಡೆದದ. ಅಧಿಕಾರದ ದುರಾಶೆಗಾಗಿ ಅಧಿಕಾರ ಕುರ್ಚಿ ಹಿಡಿಬೇಕತ್ತ. ಕುರ್ಚಿ ಏನು ಶಾಶ್ವತನೇ? ಯಾರೇ ಹಿಂದೆ ಎಷ್ಟೋ ಮಂದಿ ಇದ್ರು, ನಾವು ಅದೀವಿ, ನಾಳೆ ಮತ್ತೊಬ್ರು ಬರ್ತಾರ ಸಂತ್ರಸ್ತರ. ಅದನ್ನ ತಿಳ್ಕೊಂಡು ಮಾತಾಡ್ಬೇಕಲ್ಲ. ಈ ಹೋರಾಟದ ವಿಚಾರವಾಗಿ ಅಧಿವೇಶನದಲ್ಲಿ ತಾರ್ಕಿಕ ಅಂತ್ಯ ಕೊಯ್ಯುವಂಥದ್ದು ಅಥವಾ ಇದ್ರ ಬಗ್ಗೆ ತಾರ್ಕಿಕ ಚರ್ಚೆಯನ್ನು ಮಾಡಲಿಕ್ಕೆ ನೋಡ್ರಿ, ನಮ್ಮ ಶಕ್ತಿ ಮೀರಿ ಪ್ರಯತ್ನ ನಾನು ವೈಯಕ್ತಿಕ ಮಾಡ್ತೇನೆ. ಇವರು ಅಧ್ಯಕ್ಷರು ಎಲ್ಲರೂ ಕೂಡಿ ಸಮಿತಿ ಅವ್ರದಾರು, ಎಲ್ಲ ಶಾಸಕರನ್ನ ಕರೀಲಿ. ಯಾವಾಗ ಕರಿತಾರೆ ನಾವು ಬರ್ತೀವಿ, ಯಾವಾಗ ಸರ್ವತ್ನ ಕರೆದ್ರು ನಾವು ಬರ್ತೀನಿ, ಹಾಜರಾಗಿ ಇದರ ಸಲುವಾಗಿ ನಾವು ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀವಿ. ಎಲ್ಲರೂ ಕೊಡ್ಬೇಕು, ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲ ಕೊಡ್ಬೇಕು. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ, ಇದರ ಸದುಪಯೋಗ ಪಡೆದುಕೊಳ್ಳಿ.
ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ. ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.